ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಇವತ್ತೆಲ್ಲ ಸಂಡೇ, ಇವತ್ತೆಲ್ಲರೂ ಸ್ವಲ್ಪ ಫ್ರೀ ಆಗಿರ್ತಾರೆ. ಅಂದರೆ ಇದು ಮಳೆಗಾಲ ಆಗಿರೋದ್ರಿಂದ ಟೈಲರ್ಗಳು ಅಷ್ಟೊಂದೇನು ಬ್ಯುಸಿ ಇರಲ್ಲ, ಆದರೂ ಸ್ವಲ್ಪ ಸ್ವಲ್ಪ ಬ್ಯುಸಿ ಇರ್ತಾರೆ. ಆದರೆ ನಾನು ಇವತ್ತು ಏನಾಯಿತು ಅಂದರೆ ಬೆಳಗ್ಗೆಯಿಂದ ಕರೆಂಟ್ ಇರಲಿಲ್ಲ, ನಮ್ಮ ಊರಲ್ಲೇ ಕರೆಂಟ್ ಇಲ್ಲ. ಹಾಗಾಗಿ ಯಾವುದೇ ಥರ ವೀಡಿಯೋಸು ಹಾಕೋಕ್ಕಾಗಿಲ್ಲ ನನಗೆ. ಇಲ್ಲಾಂದರೆ ಒಂದು ಕಟ್ಟಿಂಗು ಸ್ಟಿಚಿಂಗು ಒಬ್ಬರು ಸಿಸ್ಟರ್ ಕೇಳಿದರು, ಫ್ರಂಟು ಹುಕ್ಸ್ ಬರೋಂಗೆ ಪ್ರಿನ್ಸ್ ಕಟ್ಟು ಹೇಳ್ಕೊಡಿ ಅಂತ. ಅದು ಕಟ್ಟಿಂಗ್ ಮಾಡಿ ಇಟ್ಕೊಂಡಿದ್ದೆ, ಸ್ಟಿಚಿಂಗ್ ಮಾಡಿ ಇವತ್ತು ಹೇಳಬೇಕು ಅಂದ್ಕೊಂಡೆ. ನಂಗೆ ನಿನ್ನೆ ಸಂಜೆ ಗೊತ್ತಾಯಿತು ಕರೆಂಟ್ ಇರಲ್ಲ ನಮ್ಮ ಊರಲ್ಲಿ ಅಂತ. ಹಾಗಾಗಿ ಅದರ ಬ್ಲೌಸು ವಿಡಿಯೋ ಮಾಡಬೇಕಿತ್ತು. ಈಗ ನಾನು ಬಂದುಬಿಟ್ಟು ಸುಮಾರು 6 ಗಂಟೆ ಆಗಿರ್ಬೋದು ಕಟ್ಟಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಈ ವಿಡಿಯೋ ಪೂರ್ತಿ ಮುಗಿಯೋದ್ರೊಳಗೆ ನಿಮಗೆ ಎಷ್ಟು ಬ್ಲೌಸ್ ನಾನು ಕಟ್ಟಿಂಗ್ ಮಾಡ್ತೀನಿ ಅಂತೇಳಿ ಗೊತ್ತಾಗುತ್ತೆ. ನೋಡಿ ಫ್ರೆಂಡ್ಸ್, ಇಷ್ಟು ಬ್ಲೌಸ್ ನಾನು ಕಟ್ಟಿಂಗ್ ಮಾಡ್ತಾ ಇರಬೇಕಾದ್ರೆ ಇಲ್ಲಿ ಯಾವುದೇ ಥರ ನಾನು ಮೊಬೈಲ್ ನೋಡೋದಾಗಲಿ ಅಥವಾ ಡಿಸ್ಟರ್ಬೆನ್ಸು ಯಾವುದೂ ಇಲ್ಲ. ಯಾಕಂದರೆ ನಾವೊಂದು ಬಟ್ಟೆ ಕಟ್ ಮಾಡ್ತೀವೋ ಇಲ್ಲ ಒಂದು ಬಟ್ಟೆ ಹೊಲಿತೀವೋ ಅಂದರೆ ಏನೋ ಒಂದು ಬೇರೆ ನಾವು ಈ ಕೆಲಸ ಜೊತೆಗೆ ಇನ್ನೊಂದು ಕೆಲಸನೂ ನಮ್ಮ ತಲೆಯಲ್ಲಿ ಇತ್ತು ಅಂದಾಗ ಕಟ್ಟಿಂಗ್ ಅನ್ನೋದು ಹಾಳಾಗ್ಬೋದು. ಹಾಗೆ ಸ್ಟಿಚಿಂಗ್ ಮಾಡಬೇಕಾದ್ರೂ ಅಷ್ಟೇ. ನಾನು ಇವಾಗ ಮತ್ತೆ ಕೆಲಸ ಏನಾಗ್ಬೋದು, ನಿಮಗೆ 1 ಅವರಲ್ಲಿ ಮುಗಿಯೋವಂಥ ಕೆಲಸ 2 ಗಂಟೆ ತಗೋಬೋದು. ಅದಕ್ಕೋಸ್ಕರ ನಾವು ಏನೋ ಒಂದು ಕೆಲಸ ಮಾಡ್ತಿದ್ದೀವಿ ಅಂದಾಗ ಅದನ್ನು ಪೂರ್ತಿ ಮುಗಿಸ್ಬಿಟ್ಟು ಬೇಕಿದ್ದರೆ ಆಮೇಲೆ ನೀವು ಮೊಬೈಲನ್ನು ನೋಡಿ. ಇಲ್ಲ ಅಂತಂದರೆ ಸ್ವಲ್ಪ ನಾನು ಮೊಬೈಲ್ ನೋಡಿದೆ, ಸ್ವಲ್ಪ ನಾನು ಬಟ್ಟೆ ಕಟ್ ಮಾಡಿದೆ, ಸ್ವಲ್ಪ ಅವ್ರ ಹತ್ರ ಮಾತಾಡಿದೆ, ಇವ್ರ ಹತ್ರ ಮಾತಾಡಿದೆ ಅಂದರೆ ನಿಮಗೆ 1 ಗಂಟೆಯಲ್ಲಿ ಮುಗಿಯೋ ಕೆಲಸ 2-3 ಗಂಟೆ ಹಿಡಿಬೋದು. ಆವಾಗ ನಮಗೆ ಕೆಲಸದ ಕಡೆ ಗಮನನೂ ಸಹಿತ ಕಡಿಮೆ ಆಗ್ಬೋದು. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ಏನೊಂದು ನಿಮಗೆ ಒಂದು ಒಳ್ಳೆ ಟೈಲರಿಂಗ್ ಮೋಟಿವೇಶನ್ ವಿಡಿಯೋ ಅಂದರೆ ಒಂದು ಮಾತು ಹೇಳ್ತಾ ಇದ್ದೀನಿ ಅಂದರೆ ತುಂಬ ಒಂದು ಒಳ್ಳೆ ಟಿಪ್ಸ್ ಅಂತಲೇ ಹೇಳ್ಬೋದು. ವಿಡಿಯೋ ಸ್ಕಿಪ್ ಮಾಡದಿರೋಗೆ ಪೂರ್ತಿಯಾಗಿ ನೋಡಿ. ಹಾಗೆ ನಾನು ಬ್ಲೌಸು ಎಷ್ಟು ಕಟ್ಟಿಂಗ್ ಮಾಡಿದ್ದೀನಿ ಅಂತ ನಿಮಗೆ ಎಂಡಲ್ಲಿ ಗೊತ್ತಾಗುತ್ತೆ. ಈ ವಿಡಿಯೋ ಹೆಚ್ಚು ಕಡಿಮೆ ನನಗೆ 1 ಅವರ್ ಆಗಿದೆ. ನಾನು ಸ್ವಲ್ಪ ಸ್ಪೀಡ್ ಮಾಡಿದ್ದೀನಿ ವಿಡಿಯೋನ, ಯಾಕಂದರೆ ತುಂಬ ಬ್ಲೌಸು ಕಟ್ ಮಾಡಿರೋದ್ರಿಂದ, ಅಂದರೆ ಒಂದಿಷ್ಟು ಬ್ಲೌಸು ಅಂತೇಳಿ ನಾನು ಕಟ್ ಮಾಡಿರೋದ್ರಿಂದ ವಿಡಿಯೋ ಸ್ಲೋ ಮಾಡಿದರೆ 25-30 ನಿಮಿಷನೇ ಆಗ್ಬಿಡ್ತಿತ್ತು. ಸ್ವಲ್ಪ ಒಂದು ಲಿಮಿಟಲ್ಲಿ ಸ್ಪೀಡ್ ಮಾಡಿದರೆ. ಆದರೆ ನಾನು ವಿಡಿಯೋನ ಸ್ವಲ್ಪ ಸ್ಪೀಡೇ ಮಾಡಿದ್ದೀನಿ. ಆದರೆ ನನ್ನ ಮಾತು ಸ್ಲೋ ಆಗಿ ನಿಮಗೆ ಅರ್ಥ ಆಗೋ ಥರನೇ ನಾನು ಕೆಲವೊಂದು ಟಿಪ್ಸ್ಗಳನ್ನು ಕೊಡ್ತೀನಿ. ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಏನು ಅಂದರೆ ನಾವು ಟೈಲರಿಂಗ್ ಕೆಲಸದಲ್ಲಿ ಕೆಲವೊಂದು ವಿಷಯಗಳನ್ನು ಕೇರ್ಲೆಸ್ ಮಾಡಿದಾಗ ನಮಗೆ ಕಸ್ಟಮರ್ ಅನ್ನೋರು ಹೋಗ್ತಾರೆ. ನನಗೆ ತುಂಬ ಜನ ಒಂದೇ ಕಮೆಂಟ್ ಬರ್ತಾ ಇರೋದು, ಅಕ್ಕ ನನಗೆ ಬಟ್ಟೆ ಬರ್ತಾ ಇಲ್ಲ ಏನು ಮಾಡಬೇಕು ಅಂತ ನನಗೆ ತುಂಬಾ ಕಮೆಂಟ್ ಬರ್ತಾ ಇದೆ. ಒಂದು ಫ್ರೆಂಡ್ಸ್, ನಾನು ಇದರಲ್ಲಿ ನಾನು ಕ್ಲಿಯರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ನಿಮಗೆ ಬಟ್ಟೆ ಬರ್ತಾ ಇಲ್ಲ ಅಂದರೆ ನೀವೊಂದು ನೋಡ್ಕೊಬೇಕು, ನಾನು ಕರೆಕ್ಟಾಗಿ ಬ್ಲೌಸನ್ನು ಹೊಲಿತಿದ್ದೀನಾ, ಕಸ್ಟಮರ್ಗೆ ಕರೆಕ್ಟಾಗಿ ಅವ್ರು ಕೊಟ್ಟಿರೋ ಅಳತೆಗೆ ನಾನು ಹೊಲ್ಕೊಟ್ಟಿದ್ದೀನ ಅನ್ನೋದನ್ನು ಫಸ್ಟ್ ನೋಡಿ. ನಾನು ಬಟ್ಟೆನ ಕರೆಕ್ಟಾಗಿ ಹೊಲಿದು ಕೊಟ್ಟಿದ್ದೀನಿ, ನಾನು ಸರಿಯಾದ ಟೈಮಿಗೆ ಕೊಟ್ಟಿದ್ದೀನಿ, ಅವರನ್ನು ನೆಗ್ಲೆಕ್ಟ್ ಮಾಡಲಿಲ್ಲ ಅಂತ ಅಂದಾಗಲೂ ನಿಮಗೆ ಬಟ್ಟೆ ಬರ್ತಿಲ್ಲ, ನಿಮ್ಮಲ್ಲಿ ಏನು ತಪ್ಪುಗಳು ಇಲ್ಲದೇ ಇದ್ರೂ ಬಟ್ಟೆ ಬರ್ತಿಲ್ಲ ಅಂತ ಅಂದಾಗ ನೀವು ಏನು ಮಾಡಬೇಕು ಅಂತ ಅಂದರೆ, ನಾನು ಹೇಳ್ಕೊಟ್ಟಿರೋಂಥ ನಿಮ್ಮ ಟೈಲರಿಂಗ್ ಮಿಷನ್ನಿಗೆ ಅಮಾವಾಸ್ಯೆ ಪೂಜೆ ದಿವಸ ಮೆಣಸಿನ್ಕಾಯಿ ನಿಂಬೆಹಣ್ಣು ಆ ಪೂಜೆ ಹೇಳಿದ್ದೀನಲ್ಲ ಅದು ಮಾಡ್ಬೋದು. ಕೆಲವೊಂದು ನಿಮಗೆ ಹೇಳಿದ್ದೀನಿ, ತುಂಬ ವೀಡಿಯೋಸ್ ನಮ್ಮ RG ಟೈಲರಿಂಗ್ ಕ್ಲಾಸಲ್ಲಿದೆ, ನೀವು ಸರ್ಚ್ ಮಾಡಿ ನೋಡ್ಕೊಬೋದು. ಅದು ಯಾಕೆ ಅಂತ ಅಂದರೆ, ಕೆಲವು ಸರಿ ನೀವು ಕೆಲಸ ಮಾಡೋದಕ್ಕೆ ನಿಮ್ಮ ಕೆಲಸಕ್ಕೆ ಕಣ್ಣು ದೃಷ್ಟಿ ಬಿದ್ದಾಗ ನಿಮಗೆ ಈ ರೀತಿ ಪ್ರಾಬ್ಲಮ್ಸ್ಗಳೆಲ್ಲ ಆಗ್ತಾ ಇರುತ್ತೆ. ಅದೇ ನೀವು ಕಸ್ಟಮರ್ನ ಕಳ್ಕೊಂಡಿದ್ದೀರಾ ಅಂದರೆ, ಕಸ್ಟಮರ್ ಬರ್ತಾ ಇಲ್ಲ ಅಂತ ಅಂದರೆ ಕೆಲವೊಂದು ನಿಮ್ಮ ನೆಗ್ಲೆಕ್ಟಿಂದನೂ ಆಗಿರುತ್ತೆ. ಅದು ಏನು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಫ್ರೆಂಡ್ಸ್ ನೋಡಿ, ನಾನೀಗ ಕಟ್ ಮಾಡ್ತಾ ಇರೋ ಬಟ್ಟೆ ಬಂದ್ಬಿಟ್ಟು ನಾವು ಬೇಸಿಗೆಯಲ್ಲಿ ಮದುವೆಗೆ ಒಬ್ಬೊಬ್ರು ಮದುವೆ ಬಟ್ಟೆಗಳನ್ನು ತೊಗೊಂಡು ಸ್ಟಿಚ್ ಮಾಡಿರ್ತೀವಲ್ಲ, ಅವರು ಮದುಮಗಳು ಮದುವೆ ಆದಮೇಲೆ ತುಂಬ ಬಟ್ಟೆಗಳನ್ನು ತೊಗೊಂಡಿರ್ತಾರೆ, ಅವ್ರಿಗೆ ಗಿಫ್ಟ್ ಬಂದಿರುತ್ತೆ. ಆ ಬಟ್ಟೆಗಳು ನಾವು ಆ ಥರ ತುಂಬ ಬಟ್ಟೆಗಳನ್ನು ಹೊಲಿದೆ ಈ ಆಷಾಢದಲ್ಲಿ. ಹೇಗಂದರೆ ನಾವು ಬೇಸಿಗೆಯಲ್ಲಿ ತುಂಬ ಸೀಸನ್ ಇದ್ದಾಗ ಕಸ್ಟಮರ್ ಬಟ್ಟೆನ ಕರೆಕ್ಟಾಗಿ ಕೊಟ್ಟಿದ್ವಿ, ಆವಾಗ ನಮಗೆ ಹೊಸ ಕಸ್ಟಮರ್ ಸಿಗೋದು ಯಾವಾಗ ಅಂತಂದರೆ ಮದುವೆ ಸೀಸನಲ್ಲಿ. ಆಗ ಬೇರೆ ಟೈಲರ್ ಬ್ಯುಸಿ ಇದ್ದು ನಮ್ಮ ಕಡೆ ಕಸ್ಟಮರ್ ಬಂದಿರ್ತಾರೆ, ಅಥವಾ ನಾವು ಮನೇಲಿ ಟೈಲರಿಂಗ್ ಮಾಡೋದ್ರಿಂದ ಪೇಟೆಲೆಲ್ಲ ಏನು ಅಂದರೆ ಟೈಲರ್ಗಳು ಬ್ಯುಸಿ ಇದ್ದರೆ ಈ ಕಡೆ ಬರ್ತಾರೆ, ಮತ್ತು ಅವ್ರಿಗೆ ತುಂಬ ಇಷ್ಟ ಆದರೆ ನಮ್ಮನ್ನೇ ಕಾಯಮಾಗಿ ಬಟ್ಟೆ ಟೈಲರಿಂಗಿಗೆ ಅವ್ರಿಗೆ ಮಾಡ್ಕೊಂಡ್ಬಿಡ್ತಾರೆ. ಆಗ ನಾವು ಹೇಗಂದರೆ ಆಗ ನಾವು ತುಂಬ ಚೆನ್ನಾಗಿ ಹೊಲಿದ್ಕೊಟ್ಟಿರಬೇಕು. ಈಗ ನೋಡಿ, ನಾನು ಇವತ್ತು ಕಟ್ ಮಾಡ್ತಿರೋ ಸ್ಯಾರಿ ಬ್ಲೌಸ್ಗಳಾಗಿರ್ಬೋದು, ನಾವು ಮದುವೆ ಸೀಸನಲ್ಲಿ ಕರೆಕ್ಟ್ ಟೈಮ್ಗೆ ಕಸ್ಟಮರಿಗೆ ಕರೆಕ್ಟಾಗಿ ಹೊಲಿದು ಕೊಟ್ಟಿದ್ದಕ್ಕೆ ಈಗ ಇಷ್ಟೊಂದು ಬಟ್ಟೆಗಳನ್ನು ನಮಗೆ ಅನ್ಸೀಸನಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ನಾನು ಹೇಳೋದೇನೆಂದರೆ, ನೀವು ಸೀಸನ್ ಇರುವಾಗ ಬಟ್ಟೆ ತುಂಬ ಇರುವಾಗ ಕಸ್ಟಮರ್ನ
ನೆಗ್ಲೆಕ್ಟ್ ಮಾಡಬಾರ್ದು. ಪ್ರತಿಯೊಂದು ಕಸ್ಟಮರ್ನೂ ನೀವು ಅಷ್ಟು ಇಂಪಾರ್ಟೆಂಟ್ ಕೊಟ್ಟು ಅವರ ಕೆಲಸನ ಇಂಪಾರ್ಟೆಂಟಾಗಿ ಮಾಡಿಕೊಡ್ಬೇಕು. ಯಾಕಂದರೆ ನಮಗೆ ತುಂಬ ಜನ ಟೈಲರ್ಸ್ ನೋಡಿದ್ದೀನಿ, ತುಂಬ ಬಟ್ಟೆ ಇದ್ದಾಗ ಅವರ ಹಳೆಯ ಕಸ್ಟಮರ್ಗಳನ್ನು ಅವರು ನೆಗ್ಲೆಕ್ಟ್ ಮಾಡ್ತಾ ಇರ್ತಾರೆ. ಇಲ್ಲ, ನಮಗೆ ಎಲ್ಲ ಕಷ್ಟ ಅಂದರೆ ನಾವು ಇಡೀ ಊರಿನ ಬಟ್ಟೆ, ಇಡೀ ದೇಶದ ಬಟ್ಟೆ ಹೊಲಿತೀವಿ ಅಂದರೆ ಹೊಲಿಯೋದಕ್ಕಾಗಲ್ಲ. ನಮಗೆ ಅಟ್ಲೀಸ್ಟ್ 10 ಜನ ಕಸ್ಟಮರ್ ಇರಲಿ, ಅವ್ರ ಬಟ್ಟೆನ ನಾವು ಕರೆಕ್ಟಾಗಿ ಅವ್ರು ಹೇಳಿರೋ ಟೈಮಿಗೆ ಸ್ಟಿಚ್ ಮಾಡಿಕೊಡ್ತೀವಿ ಮತ್ತು ಕರೆಕ್ಟಾಗಿ ಸ್ಟಿಚ್ ಮಾಡಿಕೊಡ್ತೀವಿ ಅಂದರೆ ನಮಗೆ ಆ 10 ಕಸ್ಟಮರು ಯಾವ ಟೈಮಲ್ಲೂ ಎಲ್ಲೂ ಹೋಗೋದಿಲ್ಲ. ಫ್ರೆಂಡ್ಸ್, ಹೇಗಂದರೆ ನಾನು ಮನೇಲಿ ಟೈಲರಿಂಗ್ ಮಾಡೋದ್ರಿಂದ ನನಗೆ ಕಸ್ಟಮರ್ ಯಾವ ಟೈಮಿಗೆ ಬರ್ತಾರೆ ಅಂತ ಹೇಳೋಂಗಿಲ್ಲ. ನನಗೆ ಎಷ್ಟೋ ಸಲ ನಾನು ಊಟ ಮಾಡುವಾಗ ಬಂದಿದ್ದಾರೆ, ನಂಗೆ ಹುಷಾರಿಲ್ಲದೆ ಮಲ್ಕೊಂಡಿರುವಾಗ ಬಂದು ಎಬ್ಸಿದ್ದಾರೆ, ಮತ್ತು ಕೆಲವೊಂದು ಸರಿ ನನಗೇನೋ ಮನೇಲಿ ಪ್ರಾಬ್ಲಮ್ ಇದ್ದಾಗ ಬಂದಿದ್ದಾರೆ. ಆದರೆ ನಾವು ಅದನ್ನೆಲ್ಲ ಕಸ್ಟಮರ್ ಮೇಲೆ ತೋರಿಸೋದಲ್ಲ. ನಮ್ಮ ಮನೆ ಪ್ರಾಬ್ಲಮ್ಸು, ನಮ್ಮ ಪ್ರಾಬ್ಲಮ್ಸು ಏನೇ ಇದ್ರೂ ನಮಗೆ ಅವರು ಏನಕ್ಕೆ ಬಂದಿರ್ತಾರೋ ರೆಸ್ಪಾನ್ಸ್ ನಾವು ಕೊಡಲೇಬೇಕಾಗತ್ತೆ. ಯಾಕಂದರೆ ಕೆಲವೊಂದು ಸರಿ ಹೇಗಿರುತ್ತೆ ಅಂದರೆ ನಾವು ಹೇಗೆ ಕಸ್ಟಮರ್ಗೆ ರೆಸ್ಪಾನ್ಸ್ ಮಾಡಿರ್ತೀವೋ ಅದ್ರ ಮೇಲೂ ಸಹಿತ ನಮಗೆ ಕಸ್ಟಮರ್ ಅನ್ನೋರು ಬರ್ತಾರೆ. ನೋಡ್ಬೋದು ನೀವು, ನನಗಿವತ್ತು ಸಂಡೇ ಆಗಿತ್ತು, ಒಂದು ಸ್ಟೂಡೆಂಟ್ಸ್ ಬಂದಿದ್ದರು. ಅವರು ಅಂದರೆ ಅವ್ರಿಗೆ ಭಾನುವಾರ ಅಷ್ಟೇ ಅವರಿಗೆ ಹೊರಗಡೆ ಬಿಡೋದಲ್ವಾ. ಅವರು ಪೇಟೆಯಲ್ಲಿ ಫುಲ್ಲು ಟೈಲರ್ ಶಾಪ್ಗಳೆಲ್ಲ ಬಾಗ್ಲಾಕಿತ್ತು. ಅವರು ಇಲ್ಲಿಗೆ ಹುಡ್ಕೊಂಬಂದರು, ಆಂಟಿ ನೀವು ಹೊಲ್ದು ಕೊಡ್ತೀರಾ ಅಂತ ಹೇಳ್ಬಿಟ್ಟು. ನಾನು ಆಮೇಲೆ ಇಲ್ಲ, ನಾನು ಏನಾಯಿತು ಅಂತಂದರೆ ನಾನು ಏನೋ ಕೆಲಸ ಮಾಡ್ತಾಯಿದ್ದೆ, ಅಡುಗೆ ಕೆಲಸ ಮಾಡ್ತಾಯಿದ್ದೆ. ನಾನು ಅವ್ರಿಗೆ ಬಟ್ಟೆ ಸ್ಟಿಚ್ ಮಾಡಿಕೊಟ್ಟೆ. ಅವ್ರಿಗೆ ತುಂಬ ಖುಷಿ ಆಯಿತು. ಅವರು ಇನ್ನೊಂದು ಟೈಮಲ್ಲಿ ಶಾಪ್ಗಳು ಅಂದರೆ ಅಂಗಡಿಗಳು ಬಾಗಿಲು ತೆಗೆದಿದ್ರು ನಮ್ಮ ಮನೆಗೆ ಹುಡ್ಕೊಂಡು ಬರ್ತಾರೆ. ಯಾಕಂದರೆ ಅವರಿಗೆ ಆ ರೀತಿ ಒಂದು ಖುಷಿ ಆಯಿತು. ಅಂದರೆ ನಾವು ಭಾನುವಾರ ಇಲ್ಲ, ನಾನು ಭಾನುವಾರ ಹೊಲಿಯಲ್ಲ, ನಾನು ಈ ಟೈಮಿಗೆ ಹೊಲಿಯಲ್ಲ, ಆ ಟೈಮಿಗೆ ಹೊಲಿಯಲ್ಲ ಅಂತ ಹೇಳಿ ಕುತ್ಕೊಂಡಾಗ ಕಸ್ಟಮರ್ ಹೋಗ್ತಾರೆ. ಮತ್ತು ನಾವು ಮನೇಲಿ ಟೈಲರಿಂಗ್ ಮಾಡ್ತಿದ್ದೀವಿ ಅಂದಾಗ ನಮ್ಮ ಮನೆಯವರೆಲ್ಲರ ಸಪೋರ್ಟು ನಮಗೆ ಬೇಕಾಗುತ್ತೆ. ಇಲ್ಲ ಅಂತಂದರೆ ನಾವು ಟೈಲರಿಂಗ್ ಕೆಲಸದಲ್ಲಿ ಮನೇಲಿ ಇದ್ದು ನಾವು ಇಂಪ್ರೂವ್ಮೆಂಟ್ ಕಾಣೋದಕ್ಕೆ ಆಗೋದಿಲ್ಲ. ಯಾಕಂದರೆ ನಮ್ಮ ಮನೆಗೆ ಈಗ ಯಾರೋ ಒಬ್ಬರು ಬಟ್ಟೆ ಹೊಲ್ಸೋಕ್ಕೆ ಬರ್ತಾರೆ ಅಂದವಾಗ ಅವರು ಬಟ್ಟೆ ಕೊಡೋಕ್ಕೆ ಬಂದಾಗ ನಮ್ಮ ಮನೆ ಒಳಗೆ ಕರೀಲೇಬೇಕು, ಬಟ್ಟೆನ ಈಸ್ಕೊಳ್ಳೇಬೇಕು. ಆಗ ನಮ್ಮ ಮನೇಲಿರೋ ಅಂಥವರು ಸಹಿತ ಅದಕ್ಕೆ ರೆಸ್ಪಾನ್ಸ್ ಮಾಡಬೇಕಾಗತ್ತೆ. ಇಲ್ಲ ಅವರೇನೋ ಅಂದರು, ಅಥವಾ ಈಗ ಎಷ್ಟು ನಮ್ಮ ಮನೇಲಿ ಈಗ ಅಂದರೆ ನಂದು 2 ಮಕ್ಕಳು ಮತ್ತು ನಮ್ಮ ಯಜಮಾನರು ಇರ್ತಾರೆ. ಅವ್ರಿಗೆ ಪಾಪನ ಹೇಳೋದಲ್ಲ, ಅವರು ತುಂಬಾ ಸಪೋರ್ಟ್ ಮಾಡ್ತಾರೆ. ಬಂದ ತಕ್ಷಣ ಕಸ್ಟಮರ್ಗೆ ಕೂರಿಸ್ತಾರೆ, ಈ ಅಮ್ಮ ಒಳಗಿದ್ದಾರೆ ಬರ್ತಾರೆ ಅಂತ. ನನ್ನ ಮಕ್ಕಳಾದರೂ ನಮ್ಮ ಹಸ್ಬೆಂಡ್ ಆದರೂ ಇಲ್ಲ ನನ್ನನ್ನು ಕರೀತಾರೆ, ಈ ರೀತಿ ರೆಸ್ಪಾನ್ಸ್ ಕೊಡ್ತಾರೆ. ಏನೂ ಹೇಳಿ ಕಳಿಸಲ್ಲ. ಆದರೆ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇರೋರಿಗೆ ಇದು ಸ್ವಲ್ಪ ಕಷ್ಟ ಆಗುತ್ತೆ ಮನೇಲಿ ಟೈಲರಿಂಗ್ ಮಾಡೋದಕ್ಕೆ. ಆದರೆ ನಿಮಗೆ ಮನೇಲಿ ಅತ್ತೆ ಮಾವ ಮನೆ ಮೆಂಬರ್ಸ್ ಎಲ್ಲ ಸಪೋರ್ಟ್ ಮಾಡ್ತಿದ್ದಾರೆ ಅಂದರೆ ನಿಮ್ಮಂಥ ಅದೃಷ್ಟವ್ರು ಯಾರೂ ಇಲ್ಲ. ಯಾಕಂದರೆ ಮನೇಲಿ ಟೈಲರಿಂಗ್ ಮಾಡಿದವಾಗ ಮನೇಲಿರೋ ಅತ್ತೆ ಮಾವ, ಮೈದ್ನ ಹೆಂಡ್ತಿ ಮತ್ತು ಈ ಥರದ್ದೆಲ್ಲ ಮೆಂಬರ್ಸ್ಗಳು ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ. ಇಲ್ಲ ಬನ್ನಿ ಅವ್ರು ಒಳಗೆ ಏನೋ ಮಾಡ್ತಾಯಿದ್ದಾರೆ, ನಿಮ್ಮ ಬಟ್ಟೆ ಕೊಡೋದಿದೆಯಾ, ಬನ್ನಿ ಕೂತ್ಕೊಳ್ಳಿ ಅಂತ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದಾಗ ಕಸ್ಟಮರಿಗೂ ಒಂದು ಖುಷಿ ಆಗುತ್ತೆ. ಆದರೆ ಆ ಕಸ್ಟಮರ್ ಬಂದಾಗ ನೀವಿಲ್ಲ ಅಂದಾಗ, ಅವರು ನೋಡಿ ಇನ್ನು ಉಳಿದಂಥ ಮೆಂಬರ್ಸು ಸರಿಯಾಗಿ ರೆಸ್ಪಾನ್ಸ್ ಮಾಡಿಲ್ಲ ಅಂದಾಗ ಕಸ್ಟಮರಿಗೆ ಸ್ವಲ್ಪ ಬೇಜಾರಾಗ್ಬೋದು. ಫ್ರೆಂಡ್ಸ್, ಎಲ್ಲ ಮನೇಲೂ ಆ ರೀತಿ ಇರೋದಿಲ್ಲ. ಆದರೆ ನಾವು ಮನೇಲಿ ಟೈಲರಿಂಗ್ ಮಾಡ್ತಿದ್ದೀವಿ ಅಂದಾಗ ನಮಗೆ ಯಾವ ಟೈಮಲ್ಲಿ ಕಸ್ಟಮರ್ ಬರ್ತಾರೆ ಅನ್ನೋದು ನಮ್ಗೆ ನಿಜವಾಗ್ಲೂ ಒಂದು ಊಹಿಸೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಂಗೊಂದು ಸರಿ ಆಗಿದೆ, ರಾತ್ರಿ 10:30 ಆಗಿಬಿಟ್ಟಿದೆ. ಪಾಪ ಅವರು ಏನೋ ನಾಳೆ ಫಂಕ್ಷನ್ ಅಂತೆ, ಅದರಲ್ಲೂ ಕಾಲೇಜ್ ಫಂಕ್ಷನ್ ಅಂತೆ, ಆಂಟಿ ನಮಗೆ ಹೊಲ್ದು ಕೊಡ್ತೀರಾ ಅಂತೇಳಿ 2 ಮಕ್ಕಳು ಬಂದಿದ್ದರು. ಆಗ ನನಗೇನಾಯಿತು, ನಾನು ಇನ್ನೇನು ಅಂದರೆ ನೈಟಲ್ಲಿ ನಾನು ಹೊಲಿಯಲ್ಲ ಅಂತ ತುಂಬ ವೀಡಿಯೋಸ್ಗಳು ಮಾಡಿದ್ದೀನಿ. ನನಗೆ ಆ ಥರ ನೈಟಲ್ಲಿ ಒಂದು ಹೊಲಿಯೋದಕ್ಕೂ ನಾನು ಬೆಳಗ್ಗೆ ಹೊಲಿದು ಬೇಗ ಕೊಡ್ತೀನಿ ಅಂದೆ. ಇಲ್ಲ ಆಂಟಿ, ಬೆಳಗ್ಗೆ ಸ್ವಲ್ಪ ತುಂಬ ಬೇಗನೆ ಹೋಗ್ಬೇಕು, ನಾವು ತುಂಬ ದೂರ ಹೋಗಬೇಕು ಅಂದರು. ಏನು ಮಾಡೋದಕ್ಕಾಗಲ್ಲ. ನಾನು ಸ್ಟಿಚ್ ಮಾಡಿಕೊಟ್ಟೆ, ಅವರು ಬಟ್ಟೆನ ಸ್ಟಿಚ್ ಮಾಡಿಕೊಟ್ಟು ಕಳಿಸೋ ಅಷ್ಟೊತ್ತಿಗೆ 11:30-12 ಗಂಟೆನೇ ಆಗೋಯಿತು. ಯಾಕಂದರೆ ಎಲ್ಲ ಟಾಪ್ಗಳು ಫಿಟ್ಟಿಂಗ್ ಮಾಡೋಕ್ಕಿತ್ತು. ಅವ್ರಿಗೆ ಎಷ್ಟು ಖುಷಿ ಆಯಿತು ಅಂತಂದರೆ, ನಾನು ಮಾಡಿರೋ ಕೆಲಸಕ್ಕೆ ನಾನು ಇಷ್ಟು ಅಮೌಂಟು ಅಂತ ಹೇಳಿದೆ. ಅವ್ರು ಕೇಳಿದಾಗ ಅವ್ರಿಗೆ ಖುಷಿಯಾಗಿ, ಆಂಟಿ ನೀವು ಇಷ್ಟೊತ್ತಿಗೆ ನಮಗೆ ರೆಡಿ ಮಾಡಿ ಕೊಟ್ಟಿದ್ದೀರಾ ಬಟ್ಟೆ, ₹100 ಎಕ್ಸ್ಟ್ರಾ ಇಟ್ಕೊಳ್ಳಿ ಅಂತೇಳಿ ಕೊಟ್ಟೋದ್ರು. ಅಲ್ಲಿ ಕೆಲಸ ಇಂಪಾರ್ಟೆಂಟ್ ಆಗಿಲ್ಲ. ಅಂದರೆ ಹೆಂಗಂದರೆ ನಾವು ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ದೀವಿ. ಆ ಟೈಮಲ್ಲಿ ನಮ್ಮ ಹಸ್ಬೆಂಡ್ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಅವರು ಸಹಿತ ಅವ್ರಿಗೂ ಒಂದು ಮನಸ್ಸಿಗೆ ಬೇಜಾರಾಗ್ದಿರೋಂಗೆ ನಾವು ಕಸ್ಟಮರ್ಗೆ ಬಟ್ಟೆನ ಕೊಡಬೇಕಾಯ್ತು. ಏನು ಮಾಡೋಕ್ಕಲ್ಲ, ಅರ್ಥ ಮಾಡ್ಕೊಳ್ತಾರೆ. ಪಾಪ ಕಸ್ಟಮರಿಗೂ ಅರ್ಜೆಂಟ್ ಇರುತ್ತೆ ಅಂತೇಳ್ಬಿಟ್ಟು ನಮ್ಮ ಹಸ್ಬೆಂಡು ಅರ್ಥ ಮಾಡ್ಕೊಳ್ತಾರೆ. ಅವ್ರ ಪಾಡಿಗೆ ಅವ್ರು ಇರ್ತಾರೆ, ನಾನು ಸ್ಟಿಚ್ ಮಾಡಿಕೊಡ್ತೀನಿ.
ಮತ್ತು ಈ ಮನೆ ಫ್ಯಾಮಿಲಿ ಒಂದು ಸಪೋರ್ಟ್ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಆದರೆ ನಾನು ಇವತ್ತು ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಏನು ಹೇಳ್ತಿದ್ದೀನಿ ಅಂದರೆ, ನೀವು ಯಾವ ಕಸ್ಟಮರ್ನೋ ನಿಮಗೆ ಬಟ್ಟೆ ಜಾಸ್ತಿ ಇರಲಿ ಏನೇ ಇರಲಿ ರೆಸ್ಪಾನ್ಸ್ ಚೆನ್ನಾಗಿ ಮಾಡಿ. ನೋಡಿ, ಒಂದು ಕಸ್ಟಮರ್ಗೆ ನೀವು ಇಲ್ಲ ನಾನು ಇವತ್ತು ಹೊಲಿಯೋಲ್ಲ, ನಾನು ಇವಾಗ ಬಟ್ಟೆ ಹೊಲಿಯೋಲ್ಲ, ಆಗಲ್ಲ ಹಂಗೆಲ್ಲ ಸಿಟ್ಟು ಮಾಡಿ ಕಳಿಸಿದಾಗ ಅವರು ಮತ್ತೊಂದು ಕಸ್ಟಮರ್ಗೆ ಹೇಳೋದಕ್ಕೆ ಹಿಂಜರಿತಾರೆ. ನನಗೆ ಅವಳು ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ, ನಾನು ಇನ್ನೊಬ್ರಿಗೆ ಹೇಳಿ ಅವ್ರಿಗೆ ಏನಾದರೂ ಆಯಿತು ಸುಮ್ಮನೆ ಬೇಡ ಅಂತೇಳ್ಬಿಟ್ಟು ಹೇಳೋದಿಲ್ಲ. ಅದೇ ನೀವು ಅವ್ರು ಎಷ್ಟೊತ್ತಿಗೆ ಬರಲಿ ಅವರಿಗೆ ಒಂದು ಒಳ್ಳೆ ರೆಸ್ಪಾನ್ಸ್ ಕೊಟ್ರಿ ಅಂದರೆ, ಮನೇಲಿ ಟೈಲರಿಂಗ್ ಮಾಡ್ತಿದ್ದೀನಿ ನನಗೆ ಬಟ್ಟೆ ಬರಲ್ಲ ಅನ್ನೋ ಟೆನ್ಷನ್ನ ಬಿಡಿ. ಅದೇ ನೀವು ಕೆಲಸ ಎಲ್ಲ ಚೆನ್ನಾಗಿ ಮಾಡಿ ಯಾಕೋ ನಿಮಗೆ ಬಟ್ಟೆ ಬರ್ತಾ ಇಲ್ಲ, ಆರೋಗ್ಯ ಸಮಸ್ಯೆ ಆಗ್ತಿದೆ ಅಂದರೆ ನನ್ನ ಚಾನಲಲ್ಲಿ ತುಂಬ ವೀಡಿಯೋಸ್ಗಳು ಹಾಕಿದ್ದೀನಿ. ಆ ವೀಡಿಯೋಸ್ಗಳನ್ನೆಲ್ಲದನ್ನು ನೀವು ನೋಡಿ ಅದನ್ನು ಫಾಲೋ ಮಾಡಿ. ಖಂಡಿತ ಯಾಕೆ ನಿಮಗೆ ಬಟ್ಟೆ ಬರಲ್ಲ, ಬಟ್ಟೆ ಬಂದೇ ಬರುತ್ತೆ. ಮತ್ತು ನೀವು ಕೆಲಸದ ಕಡೆ ತುಂಬ ಗಮನ ಕೊಡಬೇಕು. ನಿಮಗೆ ಕಸ್ಟಮರ್ ಬಟ್ಟೆ ಕೊಟ್ಟಾಗ ಸುಮ್ಮನೆ ಆ ಬಟ್ಟೆನ ಇಟ್ಕೊಂಡು ಹೊಲಿದೇನೆ ಬೇರೆ ಏನೇನೋ ಮಾಡಿಕೊಂಡು ಟೈಮಿಗೆ ಕರೆಕ್ಟಾಗಿ ನಿಮಗೆ ಕಸ್ಟಮರಿಗೆ ಬಟ್ಟೆನ ಕೊಡದೇ ಇದ್ದಾಗ ನಿಮಗೆ ತಾನಾಗೇ ಆ ಒಂದ್ಸಲಿ ಬಂದಿರೋ ಕಸ್ಟಮರ್ ಮತ್ತೊಂದು ಸತಿ ಬರಲ್ಲ. ನಾವು ಒಂದ್ಸಲಿ ಬಂದಿರೋ ಕಸ್ಟಮರು ನಮ್ಮ ಹತ್ರನೇ ಪದೇ ಪದೇ ಬಟ್ಟೆ ಹೊಲಿಸ್ಬೇಕು ಅಂದರೆ ತುಂಬಾ ಕಷ್ಟ ಇರುತ್ತೆ, ತುಂಬಾ ಎಫರ್ಟ್ ಇರುತ್ತೆ. ನಾನು ನೋಡಿ ಫ್ರೆಂಡ್ಸ್, ಬಟ್ಟೆ ಇತ್ತು ಅಂತಂದರೆ ಕಸ್ಟಮರಿಗೆ ಕೊಡೋ ತನಕ ಯಾವುದೇ ಊರು ಪಟ್ಟಣ ಕೇರಿ ಅಂತ ಎಲ್ಲೂ ತಿರುಗಾಡೋದಕ್ಕೆ ಹೋಗಲ್ಲ. ನಂದು ಮನೆ ಕೆಲಸ, ಬಟ್ಟೆ ಮತ್ತು ನಾನು ಪೂಜೆ, ಇಷ್ಟು ಕೆಲಸದಲ್ಲಿ ಜಾಸ್ತಿ ನಾನು ಇರ್ತೀನಿ. ಯಾಕಂತ ಅಂದರೆ ನನ್ನ ಕೆಲಸನ ನಾನು ಕರೆಕ್ಟಾಗಿ ಮಾಡಿದ್ರೆ ನನಗೆ ಕಸ್ಟಮರ್, ನಾನು ನೋಡಿ ಎಲ್ಲಿಗೂ ಸಹಿತ ಯಾರ ಮನೆಗೂ ಸಹಿತ ನಾನು ಬಟ್ಟೆ ಕೊಡಿ, ನಾನು ಬಟ್ಟೆ ಹೊಲಿತೀನಿ ಅಂತ ಕೇಳೋಕ್ಕೆ ಹೋಗಲ್ಲ. ನಾನು ಇಲ್ಲಿ ಇದ್ದಲ್ಲಿಗೆ ಕಸ್ಟಮರ್ ಬಂದುಬಿಟ್ಟು ನನಗೆ ದಿನಕ್ಕೆ ಒಂದು 6ರಿಂದ 7 ಬ್ಲೌಸನ್ನು ಹೊಲಿಯೋ ಅಷ್ಟು ಬಟ್ಟೆಗಳು ನನಗೆ ಸಿಗ್ತಾ ಇದೆ. ನನಗೆ ಇಷ್ಟು ಬಟ್ಟೆ ಇದ್ದರೆ ಸಾಕು, ಇನ್ನೂ ಜಾಸ್ತಿ ಇದ್ದರೆ ನಾನು ಇನ್ನೂ ಕೆಲಸ ಮಾಡ್ತೀನಿ. ಆದರೆ ನಾನು ತುಂಬ ವರ್ಷದಿಂದ ಬಟ್ಟೆ ಸ್ಟಿಚ್ ಮಾಡ್ತಾಯಿದ್ದೀನಿ. ಆದ್ದರಿಂದ ಇದು ನಮ್ಮೂರೇ ಆಗಿರೋದ್ರಿಂದ ನಾನು ಮನೇಲಿದ್ದರೂ ಸಹಿತ ಮನೇಲಿ ಇರ್ತೀನಿ, ಬಾಗಿಲು ಹಾಕೊಂಡು ಹೊಲಿತಿರ್ತೀನಿ. ಯಾವುದೇ ಥರ ಹೊರಗಡೆ ಹೋಗೋ ಜನಗಳಿಗೆ ನಾನು ಸ್ಟಿಚ್ ಮಾಡ್ತಿದ್ದೀನಿ ಅನ್ನೋದು ಕಾಣಿಸಲ್ಲ. ಆದರೂ ಸಹಿತ ಮನೆ ಮುಂದೆ ಒಂದು ಬೋರ್ಡ್ ಹಾಕಿದ್ದೀನಿ, ನನಗೋಸ್ಕರ ಕಸ್ಟಮರ್ ಕಾದ್ಬಿಟ್ಟು ಬಟ್ಟೆನ ಕೊಟ್ಟೋಗ್ತಾರೆ. ತುಂಬ ಜನ ತುಂಬ ವರ್ಷದಿಂದ ನನಗೆ ನೀವು ಕರೆಕ್ಟಾಗಿ ಒಂಥರ ಸೆಟ್ಟಾಗಿಬಿಟ್ಟಿದ್ರೆ ನನಗೆ ನಿಮ್ಮನ್ನು ಬಿಟ್ಟು ಬೇರೆ ಕಡೆ ಹೋಗೋದಕ್ಕೆ ಇಷ್ಟನೇ ಆಗಲ್ಲ ಅಂತ ತುಂಬ ಜನ ಹೇಳ್ತಾರೆ. ನಾನು ಒಂದೊಂದು ಸಲ ನನಗೆ ಸೀಸನ್ ಇದ್ದಾಗ ಬಟ್ಟೆನ ಸ್ವಲ್ಪ ಕೊಡೋದು ಲೇಟ್ ಆದರೂ ಸಹಿತ ನನಗೆ ಅವರು ಹೇಳ್ತಾರೆ, ನಾನು ನಿಮಗೆ ತುಂಬ ವರ್ಷದಿಂದ ಬಟ್ಟೆ ಹೊಲಿದು ನೀವು ಹೊಲ್ಕೊಟ್ಟಿರೋ ಬಟ್ಟೆ ನಮಗೆ ಕರೆಕ್ಟಾಗಿ ಅಡ್ಜಸ್ಟ್ ಆಗಿಬಿಟ್ಟಿದೆ, ನಂಗೆ ಹಾಗಾಗಿ ನೀವು ಸ್ವಲ್ಪ ಲೇಟ್ ಕೊಟ್ಟರೂ ಪರವಾಗಿಲ್ಲ, ನಾನು ಬೇರೆ ಕಡೆ ಹೋಗಲ್ಲ ಅನ್ನೋದು ಆ ಕಸ್ಟಮರ್ ಬಾಯಿಂದ ಬಂದಾಗ ಅವ್ರು ಎಲ್ಲೂ ಹೋಗಲ್ಲ. ಅದೇ ಈ ಕೆಲವೊಂದು ಕಸ್ಟಮರ್ ಇರ್ತಾರೆ, ನೋಡೋಣ ಈ ಸಲ ಒಂದು ಶಾಂಪಲಾಗಿ ಹೊಲಿಸಿ ನೋಡೋಣ ಹೆಂಗೆ ರೆಸ್ಪಾನ್ಸ್ ಮಾಡ್ತಾಳೆ ಅಂತ. ನೀವು ಆಗ ಕರೆಕ್ಟಾಗಿ ಅವರಿಗೆ ಟೈಮ್ ಕರೆಕ್ಟಾಗಿ ಕೊಟ್ಟಿಲ್ಲ, ಕರೆಕ್ಟಾಗಿ ಬಟ್ಟೆನ ಸ್ಟಿಚ್ ಮಾಡಿ ಕೊಟ್ಟಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಅವರೂ ಬರೋದಿಲ್ಲ, ಬರೋರಿಗೂ ಸಹಿತ ಬಿಡೋದಿಲ್ಲ. ಆದರೆ ನೋಡಿ, ನಮ್ಮ ಟೈಲರಿಂಗ್ ಕೆಲಸದಲ್ಲಿ ನಾವು ಇಂಪ್ರೂವ್ಮೆಂಟ್ ಆಗಬೇಕು ಅಂತ ಅಂದರೆ ನಾವು ರೆಸ್ಪಾನ್ಸ್ ಚೆನ್ನಾಗಿ ಮಾಡಬೇಕು. ಈಗ ಕಸ್ಟಮರ್ ಬಂದಾಗ ಮುಖ ಸಿಂಡ್ರಿಸೋದಾಗಲಿ, ನಾನು ಅದು ಹೊಲಿಯಲ್ಲ ಇದು ಹೊಲಿಯಲ್ಲ ನೀವು ಯಾಕೆ ತಂದುಕೊಟ್ರೋ ಅನ್ನೋದಲ್ಲ. ನಮಗೆ ಹೇಗಂದರೆ ನಾವು ಟೈಲರಿಂಗಲ್ಲೇ ದುಡಿತಿದ್ದೀವಿ, ಅದರಲ್ಲೇ ನಾವು ಸ್ವಲ್ಪ ಒಂದು ಸಂಪಾದನೆ ಮಾಡ್ತಾ ಇದ್ದೀವಿ ಅಂದಾಗ ನಮಗೆ ಬರುವಂಥ ಕಸ್ಟಮರು ದೇವರು ಸಮಾನ ಆಗಿರ್ತಾರೆ. ನಿಜವಾಗ್ಲೂ ಅದು ಮಾತ್ರ ಹೌದು. ನಾವು ಯಾವುದೇ ಕಾರಣಕ್ಕೂ ಅಹಂಕಾರ ತೋರಿಸೋದಾಗಲಿ, ಆಮೇಲೆ ನಮಗೆ ಬಂದಿರೋ ಬಟ್ಟೆಗಳನ್ನು ಎಲ್ಲಂದ ಅಂದರೆ ನಾನು ತುಂಬ ಜನನ ನೋಡಿದ್ದೀನಿ. ಹೇಗಂದರೆ ಅವರು ಬಟ್ಟೆನ ಸ್ಟಿಚ್ ಮಾಡ್ತಾರೆ ಅಂದರೆ ಅದಕ್ಕೊಂದು ಶಿಸ್ತಿಲ್ಲ, ಹೇಗಾತ ಹಾಗೆ ಒಗಸ್ಕೊಳ್ಳೋದು, ಹೇಗಾತ ಹಾಗೆ ಬಿಸಾಡ್ಕೊಳ್ಳೋದು, ಈ ರೀತಿ ಎಲ್ಲ ಮಾಡ್ತಾ ಇರ್ತಾರೆ. ಆ ರೀತಿ ಮಾಡಿಬಿಡಿ. ನೀವು ಶಿಸ್ತಾಗಿ ಇಟ್ಕೊಂಡು ಶಿಸ್ತಾಗಿ ಕ್ರಮಬದ್ಧವಾಗಿ ನೀವು ಕಟ್ಟಿಂಗು ಸ್ಟಿಚಿಂಗು ಮಾಡ್ತಾ ಬಂದ್ರಿ ಅಂತಂದರೆ ತುಂಬಾ ಚೆನ್ನಾಗಾಗತ್ತೆ. ಯಾಕಂದರೆ ನಿಮಗೆ ಹೆಂಗಾತ ಹಂಗೆ ಬಿಸಾಡಿಕೊಂಡು ಏನಾತಂದು ಒಂಥರ ವಿಚಿತ್ರವಾಗಿ ಇಟ್ಕೊಂಡ್ರಿ ನೀವು ಕೆಲಸ ಮಾಡೋ ಜಾಗದಲ್ಲಿ ಅಂದರೆ ನೀವು ಯಾವ ಕೆಲಸನೂ ಸಹಿತ ಕರೆಕ್ಟಾಗಿ ಮಾಡೋದಿಲ್ಲ. ನಾನು ಇವತ್ತು ಹೇಳಿರೋಂಥ ಈ ಟಿಪ್ಸನ್ನೆಲ್ಲ ಫಾಲೋ ಮಾಡಿ ನೀವು ಯಾಕೆ ಟೈಲರಿಂಗ್ ಕೆಲಸದಲ್ಲಿ ಇಂಪ್ರೂವ್ಮೆಂಟ್ ಆಗಲ್ಲ ಅನ್ನೋದನ್ನು ನಾನು ಇನ್ನೊಂದು ನನಗೆ ಕಮೆಂಟ್ ಮಾಡಿ ಹೇಳಿ. ಈ ಟಿಪ್ಸ್ಗಳನ್ನು ನೀವು ಫಾಲೋ ಮಾಡಿದ್ದೇ ಆದರೆ ನೀವು ಒಂದು ಟೈಲರಿಂಗಲ್ಲಿ ಬಟ್ಟೆ ಬರಲ್ಲ ಅನ್ನೋ ಮಾತೇ ಬರೋದಿಲ್ಲ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ರಿಗೂ ಬಾಯ್.